ಸ್ವಾಮಿ ದೇವಾಲಯದ 15ನೇ ವರ್ಷದ ಜೀರ್ಣೋದ್ಧಾರ ದಿನಾಚರಣೆ. ಯಶವಂತಪುರದ ಎಪಿಎಂಸಿ ಯಾರ್ಡ್ 9ನೇ ಗೇಟ್ ಎದುರಿನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಜಿ ಅವರ ನೇತೃತ್ವದಲ್ಲಿ 15ನೇ ವರ್ಷದ ಜೀರ್ಣೋದ್ಧಾರ ದಿನದ ಅಂಗವಾಗಿ ವಿಶೇಷ ಧಾರ್ಮಿಕ ಭಕ್ತಿ ಭಾವದಿಂದ ಆಚರಿಸಲಾಯಿತು. ದೇವರಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಬಳಿಕ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದ ತೀರ್ಥ ಪ್ರಸಾದ ಸ್ವೀಕರಿಸಿದರು. ಬಿಜೆಪಿ ಮುಖಂಡರು ಹಾಗೂ ಹಿಂದೂಪರ ಹೋರಾಟಗಾರ ಮುನಿರಾಜು ಅವರು ಧಾರ್ಮಿಕ ಆಚರಣೆಗಳು ಸಮಾಜದಲ್ಲಿ ಐಕ್ಯತೆ, ಸಹೋದರತ್ವ ಮತ್ತು ಸೇವಾ ಮನೋಭಾವನೆಯನ್ನು ಹೆಚ್ಚಿಸುತ್ತವೆ. ದೇವಾಲಯವು ಕೇವಲ ಪೂಜೆಯ ಸ್ಥಳವಾಗಿರದೆ ಸಮಾಜ ಸೇವೆಯ ಕೇಂದ್ರವಾಗಿರಬೇಕು ಎಂಬ ಉದ್ದೇಶದಿಂದ ಇಂತಹ ಧಾರ್ಮಿಕ ಹಾಗೂ ಸೇವಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು. ವೀರಾಂಜನೇಯ ಸ್ವಾಮಿ ದೇವಾಲಯದ ಅಧ್ಯಕ್ಷ ಜಿ ಸೆಲ್ವರಾಜ್ ಅವರು ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿದರು. ಹಿನ್ನೆಲೆ ಅಂದರೆ ಇಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಆಗುವ ಮುನ್ನ ಒಂದು ವಾನರ ಸೇನೆ ಬಂದು ಇಲ್ಲಿ ವಾಸವಾಗಿದ್ದಂತೆ. ಒಂದು ಕೋತಿ ಪ್ರಮುಖವಾದ ಒಂದು ಕೋತಿ ಇಲ್ಲಿ ಮರಣ ಹೊಂದಿ ಆ ಸ್ವಾಮಿಯ ಸ್ಥಳದಲ್ಲೇ ಅದನ್ನು ಎಲ್ಲ ಸೇರಿ, ನಮ್ಮ ಸೆಲ್ವರಾಜ್ ಸರ್ ಇದ್ದಾರಲ್ಲ ಅವರೆಲ್ಲ ಸೇರಿ ಇಲ್ಲೇ ಅದನ್ನು ಸಂಸ್ಕಾರವನ್ನು ಮಾಡಿ ತದನಂತರ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷವೂ ಇದೇ ರೀತಿ ಪೂಜಾ ಪುನಸ್ಕಾರ, ಸ್ವಾಮಿಗೆ ರುದ್ರಾಭಿಷೇಕ, ಅಲಂಕಾರಾದಿಗಳು, ಸಹಸ್ರ ಅರ್ಚನೆ ಪೂಜೆಗಳೆಲ್ಲ ನಡೀತಾ ಇರುತ್ತೆ. ಹಾಗೂ ಮಧ್ಯಾಹ್ನ 12:30 ಅನ್ನದಾನ, ಮಹಾಮಂಗಳಾರತಿ ಎಲ್ಲ ನಡೆಯುತ್ತೆ. ತುಂಬ ವಿಶಿಷ್ಟತೆ ಹಾಗೂ ಸ್ವಾಮಿಯ ಕೃಪಾ ಎಲ್ಲರಿಗೂ ಸಿಗಲಿ ಅಂತ ನಾವು ಕೋರ್ತೀವಿ. ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಚಂದ್ರಶೇಖರ್, ಮುಖಂಡರಾದ ಮಹೇಶ್, ಕೃಷ್ಣಮೂರ್ತಿ, ರಾಮಕೃಷ್ಣ ಸೇರಿದಂತೆ ಗಣ್ಯರು, ಭಕ್ತರು, ಸಾರ್ವಜನಿಕರು ಶ್ರೀ ವೀರಾಂಜನೇಯ ಸ್ವಾಮಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.